ನಾವು ದಿನಕ್ಕೊಂದು ರೀತಿ ವೇಷವನ್ನು ಬದಲಿಸಬಹುದು, ಆದರೆ ದಿನಕ್ಕೊಂದು ರೀತಿಯಲ್ಲಿ ಮನಸ್ಸನ್ನು ಮಾತ್ರ ಬದಲಾಯಿಸಬಾರದು. ಮನಸ್ಸು ಸ್ಥಿಮಿತದಲ್ಲಿರಬೇಕು. ಪ್ರೇಮ ಅನ್ನುವುದು ಜವಾಬ್ದಾರಿ ಇಲ್ಲದಾಗ ತುಂಬ ಅಂದವಾಗಿರುತ್ತದೆ. ಪ್ರೇಮಕ್ಕೆ ಜವಾಬ್ದಾರಿ ಜೊತೆಯಾದರೆ ಆ ಪ್ರೇಮವೇ ಭಾರವಾಗುತ್ತದೆ. ಸಂಸಾರದ ಭಾರ ತುಸು ಕಷ್ಟವೇ. ಭಾರ ಹೆಚ್ಚಾದಂತೆ ಬಾಂಧವ್ಯಗಳಲ್ಲಿ ಬಿರುಕು ಸಹ ಹೆಚ್ಚಾಗುತ್ತದೆ. ನೀನು ಉಪವಾಸವಿದ್ದು ಊಟವನ್ನೇ ಧ್ಯಾನಿಸುವ ಬದಲು ಊಟ ಮಾಡಿ ಭಗವಂತನನ್ನು ಧ್ಯಾನಿಸುವುದು ಒಳ್ಳೆಯದು ಅಲ್ಲವೇ? ಬಾಹ್ಯವಾಗಿ ಕಾಣುವ ರೂಪವನ್ನು ನೋಡಿ ಯಾರನ್ನೂ ನಿರ್ಧರಿಸಬೇಡ. ಹಲವು ಮನುಷ್ಯರಲ್ಲಿ ಎರಡು ರೂಪಗಳಿರುತ್ತವೆ. ಒಂದು ಬಾಹ್ಯದ್ದು, ಮತ್ತೊಂದು ಆಂತರಿಕದ್ದು. ಇತರರಿಗೆ ಕಾಣುವುದು ಬಾಹ್ಯದ್ದು ಮಾತ್ರವೇ. ಅದನ್ನೇ ನಿಜವೆಂದು ಭಾವಿಸಿ ನಿರ್ಧರಿಸಬೇಡ. ಮತ್ತೊಬ್ಬರ ತಪ್ಪಿನಿಂದಲೂ ನೀವು ಪಾಠಗಳನ್ನು ಕಲಿಯಿರಿ. ಈ ಪ್ರಪಂಚ ವಿಶಾಲವಾಗಿದೆ. ಪ್ರತಿನಿತ್ಯವೂ ಹಲವಾರು ಘಟನೆಗಳು ನಮ್ಮ ಸುತ್ತಲೂ ಸಂಭವಿಸುತ್ತವೆ. ಅವರ ತಪ್ಪುಗಳು ನಮ್ಮಲ್ಲಿ ಜಾಗ್ರತೆ ಮೂಡಿಸಬಲ್ಲವು ಅಲ್ಲವೇ? ನಾವು ಮರಳಿ ಆ ತಪ್ಪುಗಳನ್ನು ಮಾಡದಿರಲು ಒಂದು ಅವಕಾಶವಲ್ಲವೇ? ಎಲ್ಲವೂ ನಮ್ಮ ಅನುಭವದಿಂದಲೇ ಕಲಿಯಬೇಕೆಂದರೆ ಈ ಜೀವಿತ ಕಾಲವೇ ಸಾಕಾಗುವುದಿಲ್ಲ. ಆದರೂ ಮನುಷ್ಯ ತಪ್ಪುಗಳನ್ನು ಮಾಡುತ್ತಲೇ ಇರುವನು. ಕಷ್ಟಪಟ್ಟು ಬದುಕುವವರು ಜೀವನದಲ್ಲಿ ಯಾವತ್ತೂ ತಲೆ ತಗ್ಗಿಸಿ ಬದುಕುವ ಅವಶ್ಯಕತೆ ಇಲ್ಲ. ಆದರೂ ಕೆಲವು ಸಂದರ್ಭಗಳಲ್ಲಿ ತಗ್ಗಿ ನಡೆದರೆ ನಿಮ್ಮ ಪ್ರಾಧಾನ್ಯತೆ ಬೆಳೆಯುತ್ತದೆ. ಎಲ್ಲ ಸಂದರ್ಭಗಳಲ್ಲಿ ತಗ್ಗಿ ನಡೆದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುತ್ತದೆ. ಸ್ತ್ರೀಯ ಅಂದ ಅವರ ಮುಖದಲ್ಲಿ ಇರುವುದಿಲ್ಲ, ಅವರ ಒಂದು ನಿಜವಾದ ಪ್ರೇಮದಲ್ಲಿ ಇರುತ್ತದೆ. ಹಾಗೆ ಪುರುಷನ ಅಂದ ಅವರ ಆಸ್ತಿ ಮತ್ತು ಸಂಪಾದನೆಯಲ್ಲಿ ಇರುವುದಿಲ್ಲ, ಅವರು ಸ್ತ್ರೀಗೆ ಕೊಡುವ ಗೌರವದಲ್ಲಿ ಇರುತ್ತದೆ. ಈ ಮೂವರನ್ನು ಯಾವತ್ತೂ ಹತ್ತಿರಕ್ಕೆ ಬಿಟ್ಟುಕೊಳ್ಳಬೇಡಿ. ನಮಗೆ ಗೌರವ ಕೊಡದವರನ್ನು, ನಮ್ಮನ್ನು ನೋಡಿ ಅಸೂಯೆ ಪಡುವವರನ್ನು ಮತ್ತು ನಮ್ಮ ಬಗ್ಗೆ ಇತರರಿಗೆ ಕೆಟ್ಟದಾಗಿ ಹೇಳುವವರನ್ನು. ನಮಗೆ ಬೇಕೆಂದಾಗ ಯಾವುದೂ ಬರುವುದಿಲ್ಲ. ನಮಗೆ ಬರಬೇಕು ಅಂತ ಬರೆದಿದ್ದರೆ ಯಾವುದೂ ನಿಲ್ಲುವುದಿಲ್ಲ. ಬಂದಿಲ್ಲ ಅಂತ ಕುಗ್ಗಬೇಡ, ಬಂದಿದೆ ಅಂತ ಹಿಗ್ಗಬೇಡ. ನಡೆಯುವುದೆಲ್ಲ ಕರ್ಮದ ಭಾಗವೇ ಎಂದು ಗುರುತಿಸು. ಪಾಪಗಳನ್ನು ಮಾಡಿಯೂ ಹಾಯಾಗಿ ಬದುಕುತ್ತಿರುವವರನ್ನು ನೋಡಿ ಕರ್ಮ ಏನೂ ಮಾಡುವುದಿಲ್ಲ ಎಂದು ತಿಳಿದು ನಾವು ಸಹ ಏನೇ ಮಾಡಿದರೂ ಕರ್ಮ ಏನು ಮಾಡುತ್ತದೆ ಎಂಬ ಭ್ರಮೆ ಪಡಬೇಡ. ದಿನಗಳು ಕಳೆದಂತೆ ನಿನಗೆ ತಿಳಿಯುತ್ತದೆ ಕರ್ಮ ತಪ್ಪು ಮಾಡುವುದಿಲ್ಲ ಎಂದು. ಸಮಯಕ್ಕಾಗಿ ಹೊಂಚು ಹಾಕಿ ಕುಳಿತಿದೆ ಎಂದು. ಕರ್ಮಫಲ ಯಾರಿಗೂ ಹೊರತಾಗಿಲ್ಲ. ಕೇವಲ ಸಮಯ ಬಂದಾಗ ಎಲ್ಲವೂ ತಿಳಿಯುತ್ತದೆ. ಎತ್ತರದ ಶಿಖರ ಹೇಗಾದರೆ ಯಾವತ್ತೂ ತಲೆ ತಗ್ಗಿಸುವುದಿಲ್ಲವೋ ಹಾಗೆ ಆತ್ಮಾಭಿಮಾನ ಇರುವ ವ್ಯಕ್ತಿ ಇತರರ ಮುಂದೆ ಕೈ ಚಾಚುವುದಿಲ್ಲ. ನಿನ್ನ ಮೌಲ್ಯ ಮತ್ತು ನಿನ್ನ ಶಕ್ತಿ ನಿನಗೆ ತಿಳಿಯುವವರೆಗೂ ಏನನ್ನೋ ಕಳೆದುಕೊಂಡ ಭಾಸ ನಿನ್ನಲ್ಲಿ ಇರುತ್ತದೆ. ಇಷ್ಟವಿಲ್ಲದ ಪ್ರೀತಿ ಮತ್ತು ಕಷ್ಟವಿಲ್ಲದ ಶ್ರಮ ಎರಡೂ ವ್ಯರ್ಥವೇ. ಕೆಲವು ಬಾರಿ ಆ ಕ್ಷಣಕ್ಕೆ ಸಂತೋಷ ಕೊಟ್ಟರೂ ನಂತರ ದುಃಖವನ್ನೇ ಉಳಿಸುತ್ತದೆ. ಯಾವತ್ತೂ ಕೂಡ ಊಹೆಗಳು ವಾಸ್ತವಕ್ಕೆ ದೂರವಾಗಿ ತೆಗೆದುಕೊಂಡು ಹೋಗುತ್ತವೆ. ಆದರೆ ಎಷ್ಟೇ ದೂರಕ್ಕೆ ಹೋದರೂ ಮತ್ತೆ ವಾಸ್ತವಕ್ಕೆ ಬರಬೇಕಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಜೀವನ ನಮ್ಮ ಕಲ್ಪನೆಯಲ್ಲಿ ಇಲ್ಲ, ಕಲ್ಪನಾತೀತವಾಗಿದೆ. ಮನುಷ್ಯ ವಾಸ್ತವಿಕತೆಯನ್ನು ಅರಿಯಬೇಕು. ಬರೀ ಕಲ್ಪನೆಯಲ್ಲೇ ಬದುಕುವವರಿಗೆ ನಿರಾಸೆ ತಪ್ಪುವುದಿಲ್ಲ.
ಕೆಲವು ಬಾರಿ ನಿನಗೆ ನಡೆದುಕೊಳ್ಳುವ ಶಕ್ತಿ ಇದ್ದರೂ ಕೆಲವುಗಳಿಂದ ತಪ್ಪಿಸಿಕೊಳ್ಳುವ ಬುದ್ಧಿವಂತಿಕೆ ಇರಬೇಕು. ಯಾವತ್ತಾದರೂ ಗಮನಿಸಿರುವಿರಾ? ಒಂದೊಮ್ಮೆ ವೃಥಾ ಖರ್ಚು ಮಾಡಿದ್ದು ಇಂದು ಬಹಳ ಮೌಲ್ಯಯುಳ್ಳದ್ದು ಆಗಿರುತ್ತದೆ. ಅದು ಹಣವಲ್ಲ, ಸಮಯ. ಸಮಯವು ಬಹಳ ಮೌಲ್ಯವುಳ್ಳದ್ದು. ಕೆಲವು ಬಾರಿ ಏನೀ ಜೀವನ ಅರ್ಥವೇ ಆಗುತ್ತಿಲ್ಲವಲ್ಲ ಎಂದು ಬಹಳ ಬೇಸರ ಮತ್ತು ದುಃಖವನ್ನು ಉಂಟು ಮಾಡುತ್ತದೆ. ಅಂದುಕೊಂಡದ್ದು ಯಾವುದೂ ಆಗುತ್ತಿಲ್ಲವಲ್ಲ ಎಂದು ಬೇಸರವಾಗುತ್ತದೆ. ಅಂದುಕೊಂಡದ್ದೆಲ್ಲ ಜೀವನದಲ್ಲಿ ಆಗುವುದಿಲ್ಲ. ಮನುಷ್ಯನಿಗೆ ತಾನು ಅಂದುಕೊಂಡದ್ದು ನಡೆದಾಗ ಮಾತ್ರ ಸಂತೋಷ, ಇಲ್ಲದಿದ್ದರೆ ದುಃಖ. ಅಸಲಿಗೆ ದುಃಖ ಮತ್ತು ಸಂತೋಷ ನಿಮ್ಮಲ್ಲಿಯೇ ಇರುವುದು. ದುಃಖಕ್ಕಾಗಲಿ ಅಥವಾ ಸಂತೋಷಕ್ಕಾಗಲಿ ಇತರೆ ಯಾವುದೇ ವಸ್ತು, ವಿಷಯ ಹಾಗೂ ವ್ಯಕ್ತಿ ಕಾರಣ ಆಗುವುದಿಲ್ಲ. ಮನುಷ್ಯ ಇಲ್ಲದರಲ್ಲೇ ಸಂತೋಷ ಹುಡುಕುವನು. ಕೆಲವರಿಗೆ ಮದುವೆ ಆಗಿಲ್ಲವೆಂಬ ಚಿಂತೆ, ಕೆಲವರಿಗೆ ಆಗಿಯೂ ಸಂಸಾರದ ಭಾರ ಹೊರಲಾಗದ ಚಿಂತೆ, ಕೆಲವರಿಗೆ ಉದ್ಯೋಗವಿಲ್ಲವೆಂಬ ಚಿಂತೆ, ಮತ್ತೆ ಕೆಲವರಿಗೆ ಉದ್ಯೋಗ ಮಾಡಬೇಕೆನ್ನುವ ಚಿಂತೆ. ಈ ಜೀವನದಲ್ಲಿ ಚಿಂತೆ ಇರದ ವ್ಯಕ್ತಿಯೇ ಇಲ್ಲ. ದೂರದಿಂದ ನೋಡಿದಾಗ ಎಲ್ಲವೂ ಸುಂದರವಾಗಿಯೇ ಕಾಣಿಸುತ್ತದೆ. ಹತ್ತಿರ ಹೋಗಿ ನೋಡಿದಾಗ ಅಲ್ಲಿಯೂ ಏರಿಳಿತಗಳು ಕಾಣಿಸುತ್ತವೆ. ಏರಿಳಿತಗಳ ಆಧಾರದ ಮೇಲೆ ನಿನ್ನ ದುಃಖ ಮತ್ತು ಸಂತೋಷ ಅವಲಂಬನೆ ಆಗಬಾರದು. ಈ ಜೀವನ ಸೃಷ್ಟಿಯಾಗಿರುವುದು ಸಂತೋಷದಿಂದ ಇರಲು ಹೊರತು ದುಃಖದಿಂದ ಇರಲು ಅಲ್ಲ. ಸಂತೋಷಕ್ಕೆ ಕಾರಣಗಳು ಬೇಕಿಲ್ಲ, ಇರುವುದೇ ಸಂತೋಷ. ಏನೇ ಮಾಡಿದರೂ ಸಂತೋಷದಿಂದ ಮಾಡು. ಉದ್ಯೋಗವಾಗಲಿ, ವ್ಯಾಪಾರವಾಗಲಿ, ಹಣ ಸಂಪಾದನೆಯಾಗಲಿ ಸಂತೋಷಕ್ಕಾಗಿ ಅಲ್ಲ, ಅದು ನಿನ್ನಲ್ಲೇ ಇದೆ. ಅಜ್ಞಾನದ ಪರದೆಯನ್ನು ತೆಗೆದಾಗ ಸಂತೋಷದ ಚಿಲುಮೆ ನಿನಗೆ ದೊರೆಯುತ್ತದೆ. ಜೀವನದ ವಾಸ್ತವಿಕತೆಯನ್ನು ಅರಿದಾಗ ನಿನ್ನಲ್ಲಿ ಸಂತೋಷ ಆವರಿಸುತ್ತದೆ. ಸಂತೋಷವೆಂದರೆ ಒಳಗಿನ ಪರಮ ಶಾಂತಿ. ಮನಸ್ಸು ನಿಶ್ಚಲವಾಗಿರುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.